ಹೆಲೋ ಆಲ್, ವೆಲ್ಕಮ್ ಟು ಪಾಸಿಟಿವ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋನ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಚಿಕನ್ ಇಟ್ಟು ಅದಕ್ಕೆ ಅರಿಶಿನ, ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅದನ್ನು ಹಾಗೆ ಫ್ರೈ ಆಗಕ್ಕೆ ಬಿಡಿ. ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಸೂರಿ ಮೇಥಿ, ನಿಮ್ಮ ಹತ್ರ ಫ್ರೆಶ್ ಮೇಥಿ ಇದ್ರೂ ಅದನ್ನು ಫ್ರೈ ಮಾಡಿ ಆ ಚಿಕನ್ನ ಸ್ಟವ್ ಮೇಲೆ ಇಟ್ಟಿದ್ದೀವಲ್ವ ಅದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತು ನಾವೀಗ ಏನು ಹುರ್ಕೊಂಡಿದ್ವಿ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ ಲವಂಗ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಬಿಟ್ಟು ಅದನ್ನು ಚಿಕನ್ಗೆ ಹಾಕಬೇಕು. ಎಲ್ಲ ಮಸಾಲೆನೂ ಹಾಕಬಾರ್ದು, ಒಂದು ಸ್ವಲ್ಪ ಮಸಾಲೆನ ಸಾರಿಗೆ ಅಂತ ಸೈಡಲ್ಲಿ ಎತ್ತಿಡೋಣ. ನೆಕ್ಸ್ಟು ಅಕ್ಕಿ, ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ಲು ಫೈನಾಗಿ ಗ್ರೈಂಡ್ ಮಾಡಬಾರ್ದು, ಪೌಡರ್ ಮಾಡಬಾರ್ದು, ಸ್ವಲ್ಪ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಕೋರ್ಸಾಗಿರಬೇಕು. ಅದನ್ನು ಒಂದು ಸೈಡಲ್ಲಿ ಬೌಲಲ್ಲಿ ಹಾಕಿ ಇಡೋಣ. ರಾತ್ರಿ ನೆನೆ ಹಾಕಿರೋ ಕಡಲೆಕಾಳನ್ನ ಚಿಕನ್ನು ಮಸಾಲೆ ಏನು ಸ್ಟವ್ ಮೇಲೆ ಇಟ್ಟಿದ್ದೀವಿ ಅದಕ್ಕೆ ಹಾಕ್ಕೋಬೇಕು. ನೆಕ್ಸ್ಟು ಸೈಡಲ್ಲಿ ಬೇರೆ ಪ್ಯಾನ್ಗೆ ಗಸಗಸೆ ಹಾಕಿ ಅದು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡು ಹಸಿ ಕೊಬ್ಬರಿ ಹಾಕಿ ಇದನ್ನು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಅಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಒಗ್ಗರಣೆ ಹಾಕಿ ನಾವು ಆಗಲೇ ಮಸಾಲೆ ಎತ್ತಿಟ್ಟಿದ್ವಲ್ಲ ಆ ಮಸಾಲೆ ಹಾಕಿಬಿಟ್ಟು ಈ ಫೈನ್ ಪೇಸ್ಟ್ ಏನು ಮಾಡಿದ್ವಿ ಕಾಯಿ ಮತ್ತು ಗಸಗಸೆದು ಅದನ್ನು ಹಾಕಿ ಸ್ವಲ್ಪ ನೀರಾಗಿ ಎಲ್ಲ ತೊಳೆದಿರಿ. ಈಗ ಸ್ಟವ್ ಮೇಲಿರೋ ಬೆಂದಿದ್ದರೆ ಚಿಕನ್ನು ಕಾಳು ಬೆಂದಿದ್ರೆ ಅದನ್ನು ಇದಕ್ಕೆ ಬಸ್ಕೋಬೇಕು. ಫುಲ್ಲು ಬಗ್ಗಿಸ್ಬಿಟ್ಟು ಚಿಕನ್ ಏನಿರುತ್ತೆ ಚಿಕನ್ನು ಮತ್ತು ಕಾಳು ಅದನ್ನು ಸ್ಟವ್ ಮೇಲಿಟ್ಟು ಆಗಲೇ ನಾವು ಪುಡಿ ಮಾಡಿದ್ವಲ್ಲ ಅಕ್ಕಿ ಪುಡಿ ಅದನ್ನು ಅದರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಹಾಗೆ ಬೆಂದಿರೋ ಕಾಳು ಮತ್ತು ಚಿಕನ್ನು ಇದಕ್ಕೆ ಅಕ್ಕಿ ಪುಡಿನ ಸ್ಪ್ರಿಂಕಲ್ ಮಾಡಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಣಗಿರೋ ಕೊಬ್ಬರಿ ತುರಿ, ಕಾಯಿ ತುರಿ ಒಣಗಿದ್ದು ಹಸಿದಲ್ಲ ಇದನ್ನು ಹಾಕಿ ಒಂದೊಳ್ಳೆ ನೈಸ್ ಮಿಕ್ಸ್ ಕೊಟ್ಟರೆ ನಮಗೆ ಸೊಪ್ಪು ರೆಡಿ ಆಗುತ್ತೆ. ಇನ್ನೊಂದು ಕಡೆ ಇದನ್ನೆಲ್ಲ ಬಗ್ಸಿದ್ದೀವಲ್ವ ಸಾರು ಒಗ್ಗರಣೆ ಹಾಕಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ನಮಗೆ ಒಂದು ಕಡೆ ನಾಟಿ ಕೋಳಿ ಸಾರು ಸೊಪ್ಪು ರೆಡಿ ಆಗುತ್ತೆ. Thank you for watching. Do subscribe to my channel.